ಇವತ್ತು ನಾನು ನಿಮ್ಗೆ ಒಂದು ಸ್ಪೆಷಲ್ ಆಗಿರುವಂತ ಚಿತ್ರಾನ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಇದು ಹಳೆ ಕಾಲದ ರೆಸಿಪಿ ಇದು. ಅಂಡ್ ಈ ಚಿತ್ರಾನ್ನ ತುಂಬಾ ಸ್ಪೆಷಲ್ ಆಗಿರುವಂತ ಒಂದು ಚಿತ್ರಾನ್ನ. ಸಾಸಿವೆನ ಯಾವ್ದೇ ರೀತಿ ಒಗ್ಗರಣೆಯಲ್ಲಿ ಫ್ರೈ ಮಾಡಿ ಎಲ್ಲ ಹಾಕೋಬಾರ್ದು. ಅದು ಡಿಜಾನ್ ಮಸ್ಟರ್ಡ್ ಅಂತ ಕರಿತೀವಿ, ಇಲ್ಲ ಹನಿ ಮಸ್ಟರ್ಡ್ ಅಂತ ಕೂಡ ಮಾಡ್ತೀವಿ. ರಾ ಸಾಸಿವೆನೆ ಅದರಲ್ಲಿ ಮೇನ್ ಇಂಗ್ರೀಡಿಯೆಂಟ್. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ತರಿತರಿಯಾಗಿ ರುಬ್ಕೋಬೇಕು. ಇದನ್ನ ಒಗ್ಗರಣೆ ಹಾಕುವಾಗ ಕಾಯಿ ಸಾಸಿವೆ ಚಿತ್ರಾನ್ನಕ್ಕೆ ಸಾಸಿವೆಗಿಂತ ಜೀರಿಗೆ ಸ್ವಲ್ಪ ಮುಂದೆ ಇರಬೇಕು. ಹಾಗಾಗಿ ಆ ಕಾಯಲ್ಲಿರುವಂತ ಜಿಡ್ಡು ರಿಲೀಸ್ ಆಗ್ಬೇಕು. ಅವಾಗ್ಲೇ ಚಿತ್ರಾನ್ನದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡಿದ್ರೆ ಬೆಳಗ್ಗೆ ಮಾಡಿ ಚಿತ್ರಾನ್ನ ಸಂಜೆ ಆದ್ರೂ ಕೆಡಲ್ಲ. ಇದರಲ್ಲಿ ಕೆಂಪು ಕಲರ್ ಕೂಡ ಮಾಡ್ಬೋದು. ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಇದಕ್ಕಿಂತ. ಮುಂದಿನ ದಿನಗಳಲ್ಲಿ ಅದನ್ನ ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ಹೇಗ್ ಮಾಡೋದು ಅಂತ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮನೆ ಮಗ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ಒಂದು ಸ್ಪೆಷಲ್ ಆಗಿರೋಂಥ ಚಿತ್ರಾನ್ನ ತೋರಿಸೋದಕ್ಕೆ ಬಂದಿದ್ದೀನಿ. ನಮ್ಮ ಕಡೆ ಎಲ್ಲ ರೈಸ್ ಬಾತ್ ಅಂದ್ರೆ ಫಸ್ಟ್ ನೆನಪಿಗೆ ಬರೋದೆ ನಿಂಬೆಹಣ್ಣು ಚಿತ್ರಾನ್ನ ಆಗಿರ್ಬೋದು, ಮಾವಿನಕಾಯಿ ಚಿತ್ರಾನ್ನ ಆಗಿರ್ಬೋದು, ಇಲ್ಲ ಹೆರಳಿಕಾಯಿ ಚಿತ್ರಾನ್ನ ಆಗಿರ್ಬೋದು. ಸೊ ಇವತ್ತು ನಾನು ನಿಮ್ಗೆ ಒಂದು ಮಸಾಲೆ ಚಿತ್ರಾನ್ನ, ಮಸಾಲೆ ಅಂದ್ರೆ ಇದು ಹಳೆ ಕಾಲದ ರೆಸಿಪಿ. ಇದನ್ನ ಒರಳ್ಕಲ್ ಚಿತ್ರಾನ್ನ ಅಂತಾನು ಹೇಳ್ತಾರೆ, ಮಸಾಲೆ ಚಿತ್ರಾನ್ನ ಅಂತಾನು ಹೇಳ್ತಾರೆ, ಇಲ್ಲ ಕಾಯಿ ಸಾಸಿವೆ ಚಿತ್ರಾನ್ನ ಅಂತ ಕೂಡ ಹೇಳ್ತಾರೆ. ಇದನ್ನ ಸಾಮಾನ್ಯವಾಗಿ ಇದನ್ನ ಹಬ್ಬದ ದಿನಗಳಲ್ಲಿ ಮಾಡ್ತೀವಿ. ಯುಗಾದಿ ಆಗಿರ್ಬೋದು, ಇಲ್ಲ ಸಂಕ್ರಾಂತಿ ಆಗಿರ್ಬೋದು. ಹಬ್ಬದ ವಾತಾವರಣ ಇದ್ದಾಗ ಒಂದು ಸೈಡ್ ಅಲ್ಲಿ ಒಂದು ಚಿತ್ರಾನ್ನ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಈ ಚಿತ್ರಾನ್ನ ತುಂಬಾ ಸ್ಪೆಷಲ್ ಆಗಿರುವಂತ ಒಂದು ಚಿತ್ರಾನ್ನ. ಇದು ಹಳೆ ಕಾಲದ ರೆಸಿಪಿ ಅಂತ ಅವಾಗ್ಲೇ ಹೇಳಿದೆ. ಮುಂಚೆ ಇದನ್ನ ಒರಳಲ್ಲಿ ಪದಾರ್ಥಗಳನ್ನ ಹಾಕಿ ರುಬ್ಬಿ ಮಾಡೋರು. ಇವಾಗ ಒರಳು ಮಾಯ ಆಗ್ತಾ ಇದೆ. ಟೆಕ್ನಾಲಜಿ ಅಪ್ಡೇಟ್ ಆದಂಗೆ ನಾವು ಕೂಡ ಅಪ್ಡೇಟ್ ಆಗ್ಬೇಕು. ಸೊ ಹಾಗಾಗಿ ಇವತ್ತು ನಾನು ನಿಮ್ಗೆ ಸುಲಭವಾಗಿ, ರುಚಿಯಾಗಿ, ಸ್ಪೆಷಲ್ ಆಗಿ ಒರಳ್ಕಲ್ ಚಿತ್ರಾನ್ನ ಅಥವಾ ಕಾಯಿ ಸಾಸಿವೆ ಚಿತ್ರಾನ್ನ ಹೇಗ್ ಮಾಡ್ಕೋಬಹುದು ಮಿಕ್ಸಿಲಿ ಅಂತ ತೋರಿಸ್ತೀನಿ. ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ. ಇದಕ್ಕೆ ಅರ್ಧ ಹೋಳು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಂಡಿದ್ದೀನಿ. ಸಾಸಿವೆ ರಾ ಸಾಸಿವೆ, ಸಾಸಿವೆನ ಯಾವ್ದೇ ರೀತಿ ಒಗ್ಗರಣೆಯಲ್ಲಿ ಫ್ರೈ ಮಾಡಿ ಎಲ್ಲ ಹಾಕೋಬಾರ್ದು. ನಾವು ಡಬ್ಬಿಯಿಂದ ತೆಗೆದು ಸೀದಾ ಮಿಕ್ಸಿಗೆ ಹಾಕೋತಾ ಇರಬೇಕು. ತುಂಬಾ ಫ್ಲೇವರ್ಫುಲ್ ಆಗಿ ಬರುತ್ತೆ ಅವಾಗ. ಅಂಡ್ ಇದರದ್ದು ಒಂದು ರಾ ಸ್ಮೆಲ್ ಬರುತ್ತೆ. ನಿಮ್ಗೆ ಚಿತ್ರಾನ್ನ ಘಮ ಅದ್ಭುತವಾಗಿರುತ್ತೆ. ಎಸ್ಪೆಷಲಿ ಸಾಸಿವೆನ ರಾನಲ್ಲಿ ಯಾವಾಗ ಉಪಯೋಗಿಸ್ತೀವಿ ಅಂದರೆ, ನಾವು ಸಲಾಡ್ಸ್ ಎಲ್ಲ ಮಾಡುವಾಗ ಸಾಸಿವೆನಲ್ಲಿ ಒಂದು ಡ್ರೆಸ್ಸಿಂಗ್ ಮಾಡ್ತೀವಿ. ಅದು ಡಿಜಾನ್ ಮಸ್ಟರ್ಡ್ ಅಂತ ಕರಿತೀವಿ, ಇಲ್ಲ ಹನಿ ಮಸ್ಟರ್ಡ್ ಅಂತ ಕೂಡ ಮಾಡ್ತೀವಿ. ತುಂಬ ಅದ್ಭುತವಾಗಿರುತ್ತೆ ಸಲಾಡ್ಗೆ ಅದು. ಮುಂದಿನ ದಿನಗಳಲ್ಲಿ ನಾವು ಸಲಾಡ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಆ ರೆಸಿಪಿಗಳನ್ನ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಅದರಲ್ಲಿ ರಾ ಸಾಸಿವೆನೆ ಅದರಲ್ಲಿ ಮೇನ್ ಇಂಗ್ರೀಡಿಯೆಂಟು. ಮುಂದೆ ಏನೇನು ಐಟಮ್ ಹಾಕ್ಬೇಕು ನೋಡೋಣ. ಈಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡಿದ್ದೀನಿ. 1 ಚೂರು ಬೆಲ್ಲ ಹಾಕೊಂಡಿದ್ದೀನಿ. ನಾನು ಒಂದು 4-5 ಜನಕ್ಕೆ ಆಗೋಷ್ಟು ಚಿತ್ರಾನ್ನ ಕಲಿಸ್ತಾ ಇದ್ದೀನಿ. ಹಾಗಾಗಿ ಒಂದು 6 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡಿದ್ದೀನಿ. ಜೊತೆಗೆ 1 ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ತೊಳೆದು ಸಣ್ಣದಾಗಿ ಹಚ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಸ್ವಲ್ಪ ಘಮ ಚೆನ್ನಾಗಿ ಬರಲಿ ಅಂತ ಹಿಂಗ್ ಹಾಕೊಳ್ಳೋಣ ಸ್ವಲ್ಪ. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ತರಿತರಿಯಾಗಿ ರುಬ್ಕೋಬೇಕು. ಇದನ್ನ ಪೂರ್ತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬಾರ್ದು, ತರಿತರಿಯಾಗಿ ರುಬ್ಕೊಂಡ್ ಬರ್ತೀನಿ. ಸ್ನೇಹಿತರೆ ಮಿಕ್ಸಿಲಿ ರುಬ್ಕೊಂಡ್ ಬಂದಿದ್ದೀನಿ ನೋಡಿ. ಈ ತರ ತರಿತರಿಯಾಗಿ ಸ್ವಲ್ಪ ಇರ್ಬೇಕದು. ತರಿತರಿಯಾಗಿ ನೀವು ರುಬ್ಕೊಳ್ಳಿ, ಅವಾಗ ಚಿತ್ರಾನ್ನ ತುಂಬಾ ಚೆನ್ನಾಗಿ ಬರುತ್ತೆ. ಮಸಾಲೆ ರುಬ್ಬಿರೋದು ನಿಮ್ಗೆ ಆ ಸಾಸಿವೆದು ರಾ ಸ್ಮೆಲ್ಲು ತುಂಬಾ ಅದ್ಭುತವಾಗಿ ಬರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಇದನ್ನ ಟ್ರೈ ಮಾಡ್ಲೇಬೇಕು. ಈಗ ಚಿತ್ರಾನ್ನಕ್ಕೆ ನಾವು ಮಸಾಲೆ ಎಲ್ಲ ರುಬ್ಕೊಂಡಿದ್ದಾಗಿದೆ. ಈಗ ಅದಕ್ಕೆ ಒಂದು ಒಗ್ಗರಣೆ ಹಾಕ್ಬಿಟ್ರೆ ಚಿತ್ರಾನ್ನ ರೆಡಿ ಆಗ್ಬಿಡುತ್ತೆ. ಒಗ್ಗರಣೆ ಹೇಗ್ ಮಾಡೋದು ನೋಡೋಣ ಬನ್ನಿ. ದೇವರನ್ನ ಸ್ಮರಿಸ್ತಾ ಒಲೆ ಅಂಟಿಸ್ಕೊಳ್ಳೋಣ. ಬಾಣ್ಲಿಗೆ ಒಂದು 2-3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯ್ಲಿ. ಎಣ್ಣೆ ಕಾದಿದೆ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಳ್ತಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಲಿ. ಸಾಸಿವೆ ಸಿಡಿತಾ ಇದೆ. ಇದಕ್ಕೆ 1.5 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಒಗ್ಗರಣೆ ಹಾಕುವಾಗ ಕಾಯಿ ಸಾಸಿವೆ ಚಿತ್ರಾನ್ನಕ್ಕೆ ಸಾಸಿವೆಗಿಂತ ಜೀರಿಗೆ ಸ್ವಲ್ಪ ಮುಂದೆ ಇರಬೇಕು. ಹಾಗಾಗಿ ಸಾಸಿವೆ 1 ಸ್ಪೂನ್ ಹಾಕೊಂಡಿದ್ದೀನಿ, ಜೀರಿಗೆ 1.5 ಸ್ಪೂನ್ ಹಾಕೊಂಡಿದ್ದೀನಿ. ಒಂದು 5-6 ಗುಂಟೂರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಒಂದು 4-5 ಗೋಡಂಬಿ ಹಾಕೊಂಡಿದ್ದೀನಿ, ಸ್ವಲ್ಪ ರಿಚ್ ಆಗಿರ್ಲಿ ಅಂತ. 1 ಹಿಡಿ ಆಗೋಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ, ಅದನ್ನು ಇಲ್ಲೇ ಹಾಕೊಂಡಿದ್ದೀನಿ. ಇದನ್ನ
ಸಲ ಫ್ರೈ ಮಾಡಿಬಿಡೋಣ. ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಅರಿಶಿನ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಮತ್ತೆ ಆರೋಗ್ಯಕ್ಕೂ ಒಳ್ಳೆಯದು. ಅರಿಶಿನ ಹಾಕಿದ್ಮೇಲೆ ಒಂದು 20 ಸೆಕೆಂಡ್ಸು ಫ್ರೈ ಮಾಡ್ಕೊಳ್ಳಿ ಸಾಕು. ಈಗ ಇದಕ್ಕೆ ನಾವು ರುಬ್ಬಿರೋಂಥ ಮಸಾಲೆ ಪದಾರ್ಥನ ಹಾಕ್ಕೊಳ್ಳೋಣ. ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಹಾಕಿರೋದು ಬರೀ ಹಸಿ ಐಟಮ್ಗಳು, ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಕಾಯಿ ಆಗಿರ್ಬೋದು, ಹಸಿ ಮೆಣಸಿನ್ಕಾಯಿ ಆಗಿರ್ಬೋದು, ಎಲ್ಲ ಹಸಿ ಇರುತ್ತಲ್ವಾ. ಸೊ ಆ ಘಾಟು ಹೋಗಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಹಸಿ ವಾಸನೆ ಕೂಡ ಹೋಗಬೇಕು. ನಾವು ಹಾಕಿರೋಂಥ ಕಾಯ್ದು ಜಿಡ್ಡು ಬಿಡಬೇಕದು. ಕಾಯಿ ಸಾಸಿವೆ ಚಿತ್ರಾನ್ನಕ್ಕೆ ಕಾಯಿ ಸಾಸಿವೆನೇ ಮೇಯ್ನ್ ಇಂಗ್ರೀಡಿಯೆಂಟು. ಆ ಕಾಯಲ್ಲಿರುವಂಥ ಜಿಡ್ಡು ರಿಲೀಸ್ ಆಗಬೇಕು. ಅವಾಗಲೇ ಚಿತ್ರಾನ್ನದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು 3-4 ನಿಮಿಷ ಆಗೋಷ್ಟು ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮಾಮೂಲಿ ಚಿತ್ರಾನ್ನದ ಕಂಪ್ಲೇಂಟ್ ಏನು ಅಂದರೆ, ನಾವು ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನಕ್ಕೆಲ್ಲ ಖಾಲಿ ಮಾಡಿಬಿಡ್ಬೇಕು, ಇಲ್ಲಾಂದ್ರೆ ಅದು ಹಳಸೋಗುತ್ತೆ ಅಂತ ಕಂಪ್ಲೇಂಟ್ ಇರುತ್ತೆ. ಕಾಯಿ ಸಾಸಿವೆ ಚಿತ್ರಾನ್ನ ಆ ಥರ ಅಲ್ಲ. ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡಿದ್ರೆ ಬೆಳಗ್ಗೆ ಮಾಡಿದ ಚಿತ್ರಾನ್ನ ಸಂಜೆ ಆದ್ರೂ ಕೆಡಲ್ಲ, ಚೆನ್ನಾಗೇ ಇರುತ್ತೆ. ಸಂಜೆಗೂ ಕೂಡ ಇದನ್ನ ಆರಾಮಾಗಿ ತಿನ್ಬೋದು. ಕಾಯಿ ಸಾಸಿವೆ ಚಿತ್ರಾನ್ನ ಹಳೆ ಕಾಲದ ರೆಸಿಪಿ ಇದು. ಹಸಿರು ಕಲರ್ ಇರುತ್ತೆ, ಇದರಲ್ಲಿ ಕೆಂಪು ಕಲರ್ ಕೂಡ ಮಾಡ್ಬೋದು. ಒಣಮೆಣಸಿನ್ಕಾಯಿ ಹಾಕೊಂಡು ಅದು ಬೇರೆ ಥರ, ಅದು ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಇದಕ್ಕಿಂತ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಅದನ್ನ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಸ್ನೇಹಿತರೆ, ಮಸಾಲೆ ಎಲ್ಲ ಚೆನ್ನಾಗಿ ಹುರಿದಿದ್ದಾಗಿದೆ. ಒಲೆ ಆಫ್ ಮಾಡ್ತಿದ್ದೀನಿ. ಈಗ ಇದಕ್ಕೆ ಅನ್ನ ಸೇರಿಸ್ಕೊಳ್ಳೋಣ. ಚಿತ್ರಾನ್ನ ಮಾಡುವಾಗ ಅನ್ನ ಮುದ್ದೆ ಮುದ್ದೆ ಆಗಿದ್ರೆ ಚೆನ್ನಾಗಿರಲ್ಲ, ಉದುರುದುರಾಗಿರ್ಬೇಕು. ಅವಾಗಲೇ ಚಿತ್ರಾನ್ನದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅನ್ನ ಎಷ್ಟು ಹಿಡಿಸುತ್ತೆ ನೋಡಿಕೊಂಡು ನೀವು ಹಾಕ್ಕೊಂಡು ಕಲಿಸ್ಕೋಬೋದು. ಸ್ನೇಹಿತರೆ, ಅನ್ನ ಹಾಕೊಂಡಿದ್ದಾಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ನೇಹಿತರೆ, ಅನ್ನ ಹಾಕಿ ಕಲಸಿದ್ದಾಗಿದೆ. ನಾವು ಹಾಕಿರೋಂಥ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು ಅಥೆಂಟಿಕ್ ಆಗಿರೋಂಥ ಕಾಯಿ ಸಾಸಿವೆ ಚಿತ್ರಾನ್ನ ತಿನ್ನೋದಕ್ಕೆ. ನಿಮ್ಗೆ ಹುಳಿ ಫ್ಲೇವರ್ ಬೇಕು ಅಂತ ಅನ್ಸಿದ್ರೆ ನೀವು ನಿಂಬೆ ಹಣ್ಣಿನ ರಸ ಹಿಂಡ್ಕೋಬಹುದು, ಹುಣಸೆ ಹಣ್ಣಿನ ರಸ ಹಾಕೋಬಹುದು, ಇಲ್ಲ ಸಿಗುತ್ತೆ ಅಂತ ಅನ್ನೋದಾದ್ರೆ ಹೆರಳಿಕಾಯಿ ಕೂಡ ಹಾಕೋಬಹುದು. ಅದೆಲ್ಲ ನಿಮ್ಗೆ ಬೇಕು ಅನ್ಸಿದ್ರೆ ಹಾಕೋಬಹುದು. ಇಲ್ಲ ಅಥೆಂಟಿಕ್ ಆಗಿರೋ ಕಾಯಿ ಸಾಸಿವೆ ಚಿತ್ರಾನ್ನ ತಿನ್ಬೇಕು ಅಂದ್ರೆ ಇಷ್ಟೇ ಸಾಕು, ತುಂಬಾ ಅದ್ಭುತವಾಗಿ ಬರುತ್ತೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿದ್ರೆ ಕೂಡ ಅಥೆಂಟಿಕ್ ಆಗಿರ್ಲಿ ಅಂತ ಅನ್ಬಿಟ್ಟು ಇಲ್ಲಿ ನಾನು ನಿಂಬೆ ಹಣ್ಣಿನ ರಸ ಆಗಿರ್ಬೋದು, ಇಲ್ಲ ಹುಣಸೆ ಹುಳಿ ಏನು ಹಾಕೊಂಡಿಲ್ಲ. ಸೊ ಆದ್ರೂ ಟೇಸ್ಟು ತುಂಬಾ ಚೆನ್ನಾಗೇ ಬರುತ್ತೆ. ಚಿಂತೆ ಮಾಡ್ಬೇಕಾಗೇನಿಲ್ಲ. ಅದಕ್ಕೆ ನಿಮ್ಗೆ ಬೇಕು ಅನ್ಸಿದ್ರೆ ಖಂಡಿತ ಹಾಕೋಬಹುದು, ತಪ್ಪೇನಿಲ್ಲ. ಈಗ ಇದನ್ನ ಒಂದ್ಸಲ ರುಚಿ ನೋಡ್ಬಿಡೋಣ ಹೇಗ್ ಬಂದಿದೆ ಅಂತ. ಸ್ನೇಹಿತರೆ, ಒಂದು ಪ್ಲೇಟ್ ಅಲ್ಲಿ ಚಿತ್ರಾನ್ನ ಹಾಕೊಂಡಿದ್ದೀನಿ. ಲುಕ್ ವೈಸ್ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಒಂಥರ ಗ್ರೀನಿಶ್ ಎಲ್ಲೋ ಚಿತ್ರಾನ್ನ. ಆ ಗ್ರೀನ್ ಕಲರ್ ನಿಮ್ಗೆ ಕೊತ್ತಂಬರಿ ಸೊಪ್ಪಿಂದ ಬಂದಿದ್ರೆ, ಒಂಥರ ಯೆಲ್ಲೋಯಿಶ್ ನಿಮ್ಗೆ ನಾವು ಹಾಕಿದ್ವಲ್ಲ ಅರಿಶಿನ, ಅದರಿಂದ ಬಂದಿರುತ್ತೆ. ನೋಡ್ತಾ ಇದ್ರೇನೆ ತಿನ್ಬೇಕು ಅಂತ ಅನ್ಸುತ್ತೆ, ಅಷ್ಟು ಅದ್ಭುತವಾಗಿ ಬಂದಿದೆ. ಈಗ ಒಂದ್ಸಲ ರುಚಿ ನೋಡೋಣ ಹೇಗ್ ಬಂದಿದೆ ಅಂತ. ತುಂಬಾ ಅದ್ಭುತವಾಗಿ ಬಂದಿದೆ. ನಾನು ನಿಮ್ಗೆ ಮೊದಲೇ ಹೇಳಿದೆ, ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟು ಕಾಯಿ ಮತ್ತೆ ಸಾಸಿವೆ ಎರಡೇ ಅಂತ. ಅದರಲ್ಲೂ ಸಾಸಿವೆ ರಾ ಸಾಸಿವೆ ಹಾಗೆ ಹಾಕ್ಬೇಕು. ಆ ರಾ ಸಾಸಿವೆದು ಘಮ ಇರ್ಬೋದು, ಆ ಟೇಸ್ಟ್ ಇರ್ಬೋದು, ನಿಮ್ಗೆ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಬಾಯಿಗೆ. ಕೊತ್ತಂಬರಿ ಸೊಪ್ಪು ನಾವು ಯಥೇಚ್ಛವಾಗಿ ಮಿಕ್ಸಿಯಲ್ಲಿ ರುಬ್ಬಕ್ ಹಾಕಿದ್ವಲ್ಲ, ಅದರ ಫ್ಲೇವರು ಜೊತೆಗೆ ಲೈಟ್ ಆಗಿ ಖಾರ, ತುಂಬಾ ಅದ್ಭುತವಾಗಿ ಬಂದಿದೆ. ತುಂಬಾ ಈಸಿ ರೆಸಿಪಿ ಇದು. ಮನೆಯಲ್ಲಿ ಎಲ್ಲರೂ ಸೇರ್ಕೊಂಡು ಒಂದ್ಸಲ ನೀವು ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ಹೇಗ್ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಹಾಕಿದ್ನೋ ಅಷ್ಟೇ ಪ್ರಮಾಣದಲ್ಲಿ ನೀವು ಹಾಕಿ, ತುಂಬ ಚೆನ್ನಾಗೇ ಬರುತ್ತೆ. ಇಂಗ್ರೀಡಿಯೆಂಟ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಏನೇನು ಹಾಕಿದ್ದೆ ಅಂತ. ಸೊ ಅದನ್ನ ನೋಡ್ಕೊಳ್ಳಿ.
ಇದೇ ತರ ಮಾಡಿ, ತುಂಬಾ ಅದ್ಭುತವಾಗಿ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.